ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಎಂಜಿ ಸುಧೀಂದ್ರ ಅವರಿದ್ದಾರೆ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರು ಹಾಗೆ ಜೆಡಿಎಸ್ನ ವಕ್ತಾರರು ವೀರಣ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಸರ್, ಇದನ್ನ ಶೇಮ್ ಅಂದಲೆ, ನಾಚಿಕೆಗೇಡಿನ ವರ್ತನೆ ಅಂದಲೆ ಏನ್ ಕರಿಬೇಕು? ಸುವರ್ಣಸೌಧ ಆಶಯ ಇದ್ದಿದ್ದೇನು ಅಲ್ಲಿ ಅಧಿವೇಶನವನ್ನ ನಡೆಸಲಿಕ್ಕೆ? ಇವತ್ತಾಗಿರೋದೇನು? ನಾನು ವಿಧಾನಸೌಧವನ್ನ, ವಿಧಾನ ಮಂಡಲವನ್ನ ಸುಮಾರು 40 ವರ್ಷದಿಂದ ನೋಡಿದ್ದೇನೆ. ಇಂಥ ಒಂದು ದೃಶ್ಯಗಳನ್ನು, ಇಂಥ ಒಂದು ಪದಗಳನ್ನು ಬಳಸಿದ್ದನ್ನು ಇದುವರೆಗೂ ನೋಡಿಲ್ಲ. ಅದಕ್ಕೆ ಶೇಮ್ ಅಂತ ಹೇಳ್ತಿರೋ, ಇದು ದುರ್ಭಾಗ್ಯವಾದಂಥ ಘಟನೆ ಅಂತ ಹೇಳ್ತಿರೋ, ಪದಗಳೇ ಕಷ್ಟ ಆಗುತ್ತೆ ತುಂಬ ಹೇಳೋದು. ಸೊ ಇಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಕರ್ನಾಟಕದ ವಿಧಾನಮಂಡಲದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರವಾದಂಥ ಪ್ರಸಂಗ. ಈಗ ಸಿ.ಟಿ. ರವಿ ಅವರು ಆ ಪದವನ್ನು ಏನಾದರೂ ಬಳಕೆ ಮಾಡಿದರೆ ಅದು ತಪ್ಪು, ದೊಡ್ಡ ತಪ್ಪು. ಬಟ್ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕೇಳಿಲ್ಲ ಅವ್ರು ಏನು ಪದ ಉಪಯೋಗಿಸಿದ್ರು ಅನ್ನೋದು. ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡಿದ್ದಿದೆಯಲ್ಲ, ಅದು ಕೂಡ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನ್. ಆಮೇಲೆ ನೋಡಿ, ದಿ ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎನೇ ಇನ್ನು ಗೇಟನ್ನು ಒದಿತಾ ಇದ್ದವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಸಿ.ಟಿ. ರವಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾರ್ಷಲ್ಗಳು ತಡೆದ್ರು. ಈ ಎಲ್ಲ ಒಂದು ಇನ್ಸಿಡೆಂಟು ಮತ್ತು ಇದು ನಡೀತಕ್ಕಂಥ ಇದು ಇದೇ ಸಮಯದಲ್ಲಿ ನಮ್ಮ ಪಾರ್ಲಿಮೆಂಟ್ ಮುಂದೆ ಕೂಡ ನಡೆದಿರ್ತದ್ದು ಕೂಡ ಇವತ್ತು ಕಾಕತಾಳೀಯವಾಗಿ ಅಲ್ಲಿ ಕೂಡ ಅಂಬೇಡ್ಕರ್ ವಿಚಾರದಲ್ಲಿ ಬಂದಾಗ ಕಾಂಗ್ರೆಸ್ನವರು ಮತ್ತು NDAನವರು ಕ್ಲಾಶ್ ಆಗಿ ರಾಹುಲ್ ಗಾಂಧಿ ಅವರೇ ತಳ್ಳಿದ್ದಾರೆ MP ಗಳನ್ನು ಅನ್ನೋ ಒಂದು ಇದು ಕೂಡ ಬಂದಿದೆ. ಸೊ ಅದ್ರ ಬಗ್ಗೆನೂ FIR ಆಗಿದೆ ಡೆಲ್ಲಿನಲ್ಲಿ. ಅದರ ಬಗ್ಗೆ FIR ಆಗಿ ಅವ್ರ ಮೇಲೆ ಭಾಳ ಸೀರಿಯಸ್ ಆದಂಥ FIRನ ಮಾಡಿದ್ದಾರೆ ಪೊಲೀಸ್ನವರು. ಸೊ ಇದು ಒಂದು ಐ ಥಿಂಕ್ ಪ್ರಜಾಪ್ರಭುತ್ವಕ್ಕೆ ಒಂದು ಭಾಳ ದೊಡ್ಡ ಕಂಟಕ ಬರುವಂಥ ಪರಿಸ್ಥಿತಿ ಮತ್ತು ದುರದೃಷ್ಟಕರವಾದಂಥ ದಿನ. ಭಾರತದ ಇತಿಹಾಸದಲ್ಲಿ ಒಂದು ದುರದೃಷ್ಟವಾದ ದಿನ ಇದು. ದೆಹಲಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದೇ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಎಂಜಿ ಸುಧೀಂದ್ರ ಅವರಿದ್ದಾರೆ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರು ಹಾಗೆ ಜೆಡಿಎಸ್ನ ವಕ್ತಾರರು ವೀರಣ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಸರ್, ಇದನ್ನ ಶೇಮ್ ಅಂದಲೆ, ನಾಚಿಕೆಗೇಡಿನ ವರ್ತನೆ ಅಂದಲೆ ಏನ್ ಕರಿಬೇಕು? ಸುವರ್ಣಸೌಧ ಆಶಯ ಇದ್ದಿದ್ದೇನು ಅಲ್ಲಿ ಅಧಿವೇಶನವನ್ನ ನಡೆಸಲಿಕ್ಕೆ? ಇವತ್ತಾಗಿರೋದೇನು? ನಾನು ವಿಧಾನಸೌಧವನ್ನ, ವಿಧಾನ ಮಂಡಲವನ್ನ ಸುಮಾರು 40 ವರ್ಷದಿಂದ ನೋಡಿದ್ದೇನೆ. ಇಂಥ ಒಂದು ದೃಶ್ಯಗಳನ್ನು, ಇಂಥ ಒಂದು ಪದಗಳನ್ನು ಬಳಸಿದ್ದನ್ನು ಇದುವರೆಗೂ ನೋಡಿಲ್ಲ. ಅದಕ್ಕೆ ಶೇಮ್ ಅಂತ ಹೇಳ್ತಿರೋ, ಇದು ದುರ್ಭಾಗ್ಯವಾದಂಥ ಘಟನೆ ಅಂತ ಹೇಳ್ತಿರೋ, ಪದಗಳೇ ಕಷ್ಟ ಆಗುತ್ತೆ ತುಂಬ ಹೇಳೋದು. ಸೊ ಇಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಕರ್ನಾಟಕದ ವಿಧಾನಮಂಡಲದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರವಾದಂಥ ಪ್ರಸಂಗ. ಈಗ ಸಿ.ಟಿ. ರವಿ ಅವರು ಆ ಪದವನ್ನು ಏನಾದರೂ ಬಳಕೆ ಮಾಡಿದರೆ ಅದು ತಪ್ಪು, ದೊಡ್ಡ ತಪ್ಪು. ಬಟ್ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕೇಳಿಲ್ಲ ಅವ್ರು ಏನು ಪದ ಉಪಯೋಗಿಸಿದ್ರು ಅನ್ನೋದು. ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡಿದ್ದಿದೆಯಲ್ಲ, ಅದು ಕೂಡ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನ್. ಆಮೇಲೆ ನೋಡಿ, ದಿ ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎನೇ ಇನ್ನು ಗೇಟನ್ನು ಒದಿತಾ ಇದ್ದವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಸಿ.ಟಿ. ರವಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾರ್ಷಲ್ಗಳು ತಡೆದ್ರು. ಈ ಎಲ್ಲ ಒಂದು ಇನ್ಸಿಡೆಂಟು ಮತ್ತು ಇದು ನಡೀತಕ್ಕಂಥ ಇದು ಇದೇ ಸಮಯದಲ್ಲಿ ನಮ್ಮ ಪಾರ್ಲಿಮೆಂಟ್ ಮುಂದೆ ಕೂಡ ನಡೆದಿರ್ತದ್ದು ಕೂಡ ಇವತ್ತು ಕಾಕತಾಳೀಯವಾಗಿ ಅಲ್ಲಿ ಕೂಡ ಅಂಬೇಡ್ಕರ್ ವಿಚಾರದಲ್ಲಿ ಬಂದಾಗ ಕಾಂಗ್ರೆಸ್ನವರು ಮತ್ತು NDAನವರು ಕ್ಲಾಶ್ ಆಗಿ ರಾಹುಲ್ ಗಾಂಧಿ ಅವರೇ ತಳ್ಳಿದ್ದಾರೆ MP ಗಳನ್ನು ಅನ್ನೋ ಒಂದು ಇದು ಕೂಡ ಬಂದಿದೆ. ಸೊ ಅದ್ರ ಬಗ್ಗೆನೂ FIR ಆಗಿದೆ ಡೆಲ್ಲಿನಲ್ಲಿ. ಅದರ ಬಗ್ಗೆ FIR ಆಗಿ ಅವ್ರ ಮೇಲೆ ಭಾಳ ಸೀರಿಯಸ್ ಆದಂಥ FIRನ ಮಾಡಿದ್ದಾರೆ ಪೊಲೀಸ್ನವರು. ಸೊ ಇದು ಒಂದು ಐ ಥಿಂಕ್ ಪ್ರಜಾಪ್ರಭುತ್ವಕ್ಕೆ ಒಂದು ಭಾಳ ದೊಡ್ಡ ಕಂಟಕ ಬರುವಂಥ ಪರಿಸ್ಥಿತಿ ಮತ್ತು ದುರದೃಷ್ಟಕರವಾದಂಥ ದಿನ. ಭಾರತದ ಇತಿಹಾಸದಲ್ಲಿ ಒಂದು ದುರದೃಷ್ಟವಾದ ದಿನ ಇದು. ದೆಹಲಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದೇ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಎಂಜಿ ಸುಧೀಂದ್ರ ಅವರಿದ್ದಾರೆ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರು ಹಾಗೆ ಜೆಡಿಎಸ್ನ ವಕ್ತಾರರು ವೀರಣ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಸರ್, ಇದನ್ನ ಶೇಮ್ ಅಂದಲೆ, ನಾಚಿಕೆಗೇಡಿನ ವರ್ತನೆ ಅಂದಲೆ ಏನ್ ಕರಿಬೇಕು? ಸುವರ್ಣಸೌಧ ಆಶಯ ಇದ್ದಿದ್ದೇನು ಅಲ್ಲಿ ಅಧಿವೇಶನವನ್ನ ನಡೆಸಲಿಕ್ಕೆ? ಇವತ್ತಾಗಿರೋದೇನು? ನಾನು ವಿಧಾನಸೌಧವನ್ನ, ವಿಧಾನ ಮಂಡಲವನ್ನ ಸುಮಾರು 40 ವರ್ಷದಿಂದ ನೋಡಿದ್ದೇನೆ.
ಇಂಥ ಒಂದು ದೃಶ್ಯಗಳನ್ನು, ಇಂಥ ಒಂದು ಪದಗಳನ್ನು ಬಳಸಿದ್ದನ್ನು ಇದುವರೆಗೂ ನೋಡಿಲ್ಲ. ಅದಕ್ಕೆ ಶೇಮ್ ಅಂತ ಹೇಳ್ತಿರೋ, ಇದು ದುರ್ಭಾಗ್ಯವಾದಂಥ ಘಟನೆ ಅಂತ ಹೇಳ್ತಿರೋ, ಪದಗಳೇ ಕಷ್ಟ ಆಗುತ್ತೆ ತುಂಬ ಹೇಳೋದು. ಸೊ ಇಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಕರ್ನಾಟಕದ ವಿಧಾನಮಂಡಲದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರವಾದಂಥ ಪ್ರಸಂಗ. ಈಗ CT ರವಿ ಅವರು ಆ ಪದವನ್ನು ಏನಾದರೂ ಬಳಕೆ ಮಾಡಿದರೆ ಅದು ತಪ್ಪು, ದೊಡ್ಡ ತಪ್ಪು. ಬಟ್ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕೇಳಿಲ್ಲ ಅವ್ರು ಏನು ಪದ ಉಪಯೋಗಿಸಿದ್ರು ಅನ್ನೋದು. ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡಿದ್ದಿದೆಯಲ್ಲ, ಅದು ಕೂಡ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನ್, ಆಮೇಲೆ ನೋಡಿ ದಿ ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAನೇ ಇದನ್ನ ಗೇಟನ್ನು ಒದಿತಾ ಇದ್ದವರು, ಅವ್ರ ಮೇಲೆ ಅಟ್ಯಾಕ್ ಮಾಡಿ, CT ರವಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾರ್ಷಲ್ಗಳು ತಡೆದ್ರು. ಈ ಎಲ್ಲ ಒಂದು ಇನ್ಸಿಡೆಂಟು ಮತ್ತು ಇದು ನಡೀತಕ್ಕಂಥ ಇದು ಇದೇ ಸಮಯದಲ್ಲಿ ನಮ್ಮ ಪಾರ್ಲಿಮೆಂಟ್ ಮುಂದೆ ಕೂಡ ನಡೆದಿರ್ತದ್ದು ಕೂಡ ಇವತ್ತು ಕಾಕತಾಳೀಯವಾಗಿ ಅಲ್ಲಿ ಕೂಡ ಅಂಬೇಡ್ಕರ್ ವಿಚಾರದಲ್ಲಿ ಬಂದಾಗ ಕಾಂಗ್ರೆಸ್ನವರು ಮತ್ತು NDAನವರು ಕ್ಲಾಶ್ ಆಗಿ ರಾಹುಲ್ ಗಾಂಧಿ ಅವರೇ ತಳ್ಳಿದ್ದಾರೆ MP ಗಳನ್ನ ಅನ್ನೋ ಒಂದು ಇದು ಕೂಡ ಬಂದಿದೆ. ಸೊ ಅದ್ರ ಬಗ್ಗೆನೂ FIR ಆಗಿದೆ ಡೆಲ್ಲಿನಲ್ಲಿ. ಅದರ ಬಗ್ಗೆ FIR ಆಗಿ ಅವ್ರ ಮೇಲೆ ಬಹಳ ಸೀರಿಯಸ್ ಆದಂಥ FIRನ ಮಾಡಿದ್ದಾರೆ ಪೊಲೀಸ್ನವರು. ಸೊ ಇದು ಒಂದು ಐ ಥಿಂಕ್ ಪ್ರಜಾಪ್ರಭುತ್ವಕ್ಕೆ ಒಂದು ಬಹಳ ದೊಡ್ಡ ಕಂಟಕ ಬರುವಂಥ ಪರಿಸ್ಥಿತಿ ಮತ್ತು ದುರದೃಷ್ಟಕರವಾದಂಥ ದಿನ. ಭಾರತದ ಇತಿಹಾಸದಲ್ಲಿ ಒಂದು ದುರದೃಷ್ಟವಾದ ದಿನ ಇದು. ದೆಹಲಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದೇ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರು MG ಸುಧೀಂದ್ರ ಅವರಿದ್ದಾರೆ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರು, ಹಾಗೆ JDSನ ವಕ್ತಾರರು ವೀರಣ್ಣ ಅವರು. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಸರ್, ಇದನ್ನ ಶೇಮ್ ಅಂದಲೆ, ನಾಚಿಕೆಗೇಡಿನ ವರ್ತನೆ ಅಂದಲೆ ಏನ್ ಕರಿಬೇಕು? ಸುವರ್ಣ ಸೌಧ ಆಶಯ ಇದ್ದಿದ್ದೇನು ಅಲ್ಲಿ ಅಧಿವೇಶನವನ್ನ ನಡೆಸಲಿಕ್ಕೆ? ಇವತ್ತಾಗಿರೋದೇನು? ನಾನು ವಿಧಾನಸೌಧವನ್ನ, ವಿಧಾನ ಮಂಡಲವನ್ನ ಸುಮಾರು 40 ವರ್ಷದಿಂದ ನೋಡಿದ್ದೇನೆ. ಇಂಥ ಒಂದು ದೃಶ್ಯಗಳನ್ನು, ಇಂಥ ಒಂದು ಪದಗಳನ್ನು ಬಳಸಿದ್ದನ್ನು ಇದುವರೆಗೂ ನೋಡಿಲ್ಲ. ಅದಕ್ಕೆ ಶೇಮ್ ಅಂತ ಹೇಳ್ತಿರೋ, ಇದು ದುರ್ಭಾಗ್ಯವಾದಂಥ ಘಟನೆ ಅಂತ ಹೇಳ್ತಿರೋ, ಪದಗಳೇ ಕಷ್ಟ ಆಗುತ್ತೆ ತುಂಬ ಹೇಳೋದು. ಸೊ ಇಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಕರ್ನಾಟಕದ ವಿಧಾನಮಂಡಲದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರವಾದಂಥ ಪ್ರಸಂಗ. ಈಗ CT ರವಿ ಅವರು ಆ ಪದವನ್ನು ಏನಾದರೂ ಬಳಕೆ ಮಾಡಿದರೆ ಅದು ತಪ್ಪು, ದೊಡ್ಡ ತಪ್ಪು. ಬಟ್ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕೇಳಿಲ್ಲ ಅವ್ರು ಏನು ಪದ ಉಪಯೋಗಿಸಿದ್ರು ಅನ್ನೋದು. ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡಿದ್ದಿದೆಯಲ್ಲ, ಅದು ಕೂಡ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನ್, ಆಮೇಲೆ ನೋಡಿ ದಿ ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAನೇ ಇದನ್ನ ಗೇಟನ್ನು ಒದಿತಾ ಇದ್ದವರು, ಅವ್ರ ಮೇಲೆ ಅಟ್ಯಾಕ್ ಮಾಡಿ, CT ರವಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾರ್ಷಲ್ಗಳು ತಡೆದ್ರು. ಈ ಎಲ್ಲ ಒಂದು ಇನ್ಸಿಡೆಂಟು ಮತ್ತು ಇದು ನಡೀತಕ್ಕಂಥ ಇದು ಇದೇ ಸಮಯದಲ್ಲಿ ನಮ್ಮ ಪಾರ್ಲಿಮೆಂಟ್ ಮುಂದೆ ಕೂಡ ನಡೆದಿರ್ತದ್ದು ಕೂಡ ಇವತ್ತು ಕಾಕತಾಳೀಯವಾಗಿ ಅಲ್ಲಿ ಕೂಡ ಅಂಬೇಡ್ಕರ್ ವಿಚಾರದಲ್ಲಿ